ಆದ ಘಟನೆ ಅರಿತವ್ರು ಹೆಂಗಿರ್ತಾರೆ ಅಂದ್ರೆ ಹತ್ತು ಕೇಳಲಿ. ಅರಿತವ್ರು ಹೆಂಗಿರ್ತಾರೆ ನಾ ಕೇಳ್ತೇನೆ ರೀ. ಇಲ್ಲಿ ಕೆಳಗೆ ಕೆರ್ರು ಮಗ್ಗಲಾಗ ಮತ್ತಿಕಟ್ಟಿ ಅಂತ ಕೇರ್ಬೇಕು ನೀವು. ಆ ಮತ್ತಿಕಟ್ಟಿ ಊರಾಗ ಯಜ್ಞ ಇತ್ತು 2009 ಅದು. 2009 2003 ಸಾರಿ 2003 2003 ಯಜ್ಞ ಇತ್ತು. ಯಜ್ಞಕ್ಕೆ ಅಪ್ಪ ನಮ್ಮನ್ನು ಕರ್ಕೊಂಬಂದಿದ್ರು. ನಾವು ಬಂದಿದ್ವಿ ಅಲ್ಲಿಗೆ. ಬಂದಾಗ ಅಪ್ಪವ್ರು ನಾವು ಕುಡ್ಕೊಂಡು ಪ್ರವಚನ ಮುಗೀತು. ಅವ್ರು ಮನ್ಕೊಂಡ್ರು. ಮತ್ತು ಸಾಯಂಕಾಲ 4 ಗಂಟೆಗೆ ಎದ್ರು. ಹೊರಗೆ ಬಂದ್ವಿ. ತಮ್ಮ ಬುಕ್ ತಗೋ ಅಂತ ನನಗೆ. ನಾವು ಓದಾಕ ಕೂತ್ವಿ. ಅವ್ರು ಬಿಡ್ಸಾಕತ್ತಿರು. ಬಿಡಿಸಿದ ಮ್ಯಾಗ ಅವಾಗ ಯಾವ ಸಾವುಕಾರ ಬಂದು ಚಲೋ ಬಿಳಿ ಕಂಬಳಿ ತಂದು ಕೊಟ್ಟ ಅಪ್ಪರಿಗೆ. ಅದನ್ನು ಓದ ನಂಗೆ ಮಗ್ಗದಟ್ಟು ಹೋಗಿ ಇಟ್ಕೊಂಡು ಅದು ಪ್ರವಚನ ಮುಗೀತು ಅಂತ ಆ ಕಂಬಳಿ ಒಳಗಿಟ್ನಿ. ಅಪ್ಪ ಮತ್ತೇನು ಮಾಡಿದ, ವಾಕಿಂಗ್ ಹೋಗಿ ಬಂದಂಗೆ ಮಾಡಿ ಮ್ಯಾಗ ಮಂಟಪ ಕೂತ. ನಾವು ಕೂತೀವಿ ಮಂಟಪದಾಗ. ರಾತ್ರಿ 10-11ಕ್ಕೆ ಪ್ರವಚನ ಮುಗೀತು. ಮತ್ತು ಬೆಳಗ್ಗೆ 4 ಗಂಟೆಗೆ ಕೇಳಬೇಕಲ್ಲ ಹೊಳಿ. ಅಪ್ಪ ರಾತ್ರಿ ಮಕ್ಕೊಂಡ್ರು. ನನಗೆ ಇಲ್ಲೇ ಮಕ್ಕೋರಂದ. ಅಲ್ಲೇ ಮಗ್ಗಲ್ದ ಮಕ್ಕೊಂಡು ನಾನು. ಬೆಳಗ್ಗೆ 4 ಗಂಟೆಗೆ ಎದ್ದು ತಮ್ಮ ಹೇಳಪ್ಪ ಅಂದ್ರೆ ಅಪ್ಪ ಎದ್ದು ವಾಕಿಂಗ್ ಹೋಗೊಂಬ ಅಂದರು. ಕರ್ಕೊಂಡು ಹೋದರು. ಹೋಗುವ ಹೊತ್ನ್ಯಾಗ ಏನು ಮಾಡಿ ನಾವು ಹೊಸ ಕಂಬಳಿ ಬಿಳಿ ಕಂಬಳಿ ಅದನ್ನ ನಾ ಅಪ್ಪಗೆ ಹಾಕಿಬಿಟ್ನಿ. ಚಂದ ಐತಿ ಸ್ಲೋತಿ, ಥಂಡಿ ಭಾಳ ಐತೆ ತಿಳ್ಕೊಂಡು ಅದನ್ನ ಹಾಕಿನಿ. ಒಂದು 4 ಮಾರು ಹೋಗಿದ್ದಿಲ್ಲ ರೀ. ಅಲ್ಲಿ ಯಾವ ಮುದಕ್ಕೆ ಗದ್ದ ನಡಗ್ತಿದ್ದ. ಅಪ್ಪ ಅದು ಹೋದ ಅವಂಗೆ ಹಾಕಿಬಿಟ್ರು. ಯಾರಿಗೆ? ಆ ಮುದಕ್ಕೋಗ. ಯಪ್ಪ ನಿನ್ನೆ ಹೊಸ ತಂದಾರಿ ಅಪ್ಪ. ಅದು ಕ್ಯಾಟ್ ಚಿಪ್ಪುಣ್ಣ ನಾನು. ಯಪ್ಪ ನಿನ್ನೆ ತಂದಾರಿ ಹೊಸಾದ್ರಿ ಅಪ್ಪ. ಅದನ್ಯಾಕೆ ಹಾಕಿರೇನು ಹೇ ಹುಚ್ಚಪ್ಪ ಅಂದ್ರಪ್ಪ. ಯಾಕಂದ್ರೆ ಅವ ದೇವ್ರ ಪಕ್ಕಿ. ಅವತ್ತು ಅಪ್ಪ ಅಂದ ಮಾತದು. ನಾನು ದೇವ್ರ ಪಕ್ಕಿ. ಇವ್ರು ಅರ್ಥವ್ರು ಇವರು. ಅವ ದೇವ್ರ ಪಕ್ಕಿ, ನಾನು ದೇವ್ರ ಪಕ್ಕಿ. ನಾನು ಗಟ್ಟಿ ಇದ್ದೀನಿ. ಅವ ಭಾಳ ಮುದಕ್ಕಾಗ್ಯಾನ. ಅವ್ನು ಗದ್ದಾಗ ನಡಗುತ್ತಾನೆ. ಅದಕ್ಕೆ ನಾನು ತಡ್ಕೋತೀನಿ. ಅದಕ್ಕೆ ಅವಂಗೆ ಹಾಕಿನಪ್ಪ ಅಂದ್ರೆ ಅಪ್ಪ ಅವತ್ತು. ಯಪ್ಪ ನಮ್ಮ ಅಪ್ಪ ಎಷ್ಟು ಕೇಳ್ದಾನು. ಇನ್ನೊಬ್ಬರಿಗಾಗಿ ತಮ್ಮ ಶರೀರ ಕಬರ್ಲ್ಲ ಬದುಕ್ತಾನಂದ್ರೆ ಇವಂಗೆ ಮಹಾತ್ಮ ಅನ್ಬೇಕು. ಇಂಥವ್ರಿಗೆ ಬಲ್ಲವರು, ಅರಿತವರು, ತಿಳಿದವರು. ವಾಣಿ ಒಳಗೆ ಬಲ್ಲವ್ರು ಅಲ್ಲ, ಇರುಣಿಕ್ಯಾಗ ಬಲ್ಲವ್ರು ಬೇಕು. ಏನು ಬೇಕ್ರಿ? ಇರುಣಿಕ್ಯಾಗ ಬಲ್ಲವ್ರು ಬೇಕು. ಎಲ್ಲರೂ ನಮ್ಮವ್ರು ಅನ್ಬೇಕು. ಭಾವದಾಗ ಬರೀ ಬಾಯಾಗಟ್ರೆ ನಮ್ಮವ್ರು ಅಂದ್ರೆ ಎಲ್ಲ ಜಗತ್ತಿಲ್ಲ ದೇವ್ರ ಮನೆ, ಜಗತ್ತಿಲ್ಲ ದೇವ್ರ ಅಂದ್ರೆ ಇರುಣಿಕ್ ಬೇಕಲ್ಲ. ಇರುಣಕ್ಕಿದ್ದಾವ ಬ್ರಹ್ಮಜ್ಞಾನಿ, ಹೇಳವ ಬ್ರಹ್ಮಜ್ಞಾನಿ ಅಲ್ಲ. ಇರುಣಕ್ಕಿದ್ದಾವ ಹಂಗಿರ್ಬೇಕು ಅವ ಕನ್ಸ. ಅಂಥ ಶಕ್ತಿ ನಮ್ಮ ಶ್ರದ್ಧಾನದ ಬಗ್ಗೆ ಇತ್ತು. ಅಂಥ ಗುರು ಇದ್ದ. ಅಂಥ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಹೆಂಗಿದ್ರಪ್ಪ ಅಂದ್ರೆ ಅವ್ರ ಬಗ್ಗೆ ಹೆಚ್ಚು ತೋತೀನಿ ಜಾಸ್ತಿ. ನಾನು ಅಪ್ಪ ಕುಡ್ಕೊಂಡು ಒಂದು ಸಲ ತುಳಸಿಗೇರಿಯಿಂದ ಎರಿಗುಳ್ಳಕ್ಕೆ ದೇವಿ ಪೂಜೆಗೆ ಹೋದೀವಿ. ದೇವಿ ಪೂಜೆಗೆ ಹೋದಾಗ ಅಲ್ಲಿ ಮುಕ್ತಾಯ ಇತ್ತು ಸಣ್ಣಪ್ಪನ್ಯಾಗ. ಹೋಗಿ ಸಾಯಂಕಾಲ 4 ಗಂಟೆಗೆ ಹೋದೀವಿ. 4 ಗಂಟೆಗೆ ಹೋಗಿ ಅಪ್ಪ ಒಂದು ತಾಸು ಮಕ್ಕೊಂಡು ದಿನ ಆಗಿತ್ತು ಅಪ್ಪಾಗ. 5 ಗಂಟೆಗೆ ಎದ್ರು ಅಪ್ಪವರು. ಎದ್ದು ವಾಕಿಂಗ್ ಹೋದಿ. ಮತ್ತು ಅಲ್ಲಿ ವಾಕಿಂಗ್ ಹೋಗಿ ಬಂದು ಅಪ್ಪ ಜಳಕ ಮಾಡಿ ಪೂಜೆಗೆ ಕೂತರು. ಪೂಜೆ ಮಾಡ್ಕೊಂಡ್ರು ಅಪ್ಪಗಳು. ತಮ್ಮ ಗ್ರಂಥ ತೊಗೊಂಬಾರೋ ಅಂದರು. ಮತ್ತು ಗ್ರಂಥ ಆದ್ನೇ ಓದಾಕತ್ತಿದ್ನಿ. ಆವಾಗ ನನಗೆ ಆರಾಮ್ ತಪ್ಪಿತ್ತು. ಆರಾಮ್ ತಪ್ಪಿತ್ತು. ಓದೋ ಹೊತ್ನಾಗ ಅಪ್ಪ ಅಂದ, ತಮ್ಮ ನಿನಗೆ ಆರಾಮಿಲ್ಲ ಅಂದ್ರಪ್ಪ. ಹೌದ್ರಪ್ಪ ಸ್ವಲ್ಪ ಅಂತ್ಯ ಆಗ್ತದೆ, ಆರಾಮಿಲ್ಲ ಆತ್ನ ಅಂದೆ. ಒಂದು ಕತ್ತಿ ಆತ್ನ ಕೇಳ ಅಂದ್ರಪ್ಪ. ಏನು ಹಿಂದೆ ಆದ ಘಟನೆ ಆತ್ನ ಕೇಳಿಲ್ಲ ಅಂದರು. ಏನು ಹೇಳ್ತಾನೆ ಹ್ಞೂನ್ರಿಪ್ಪ ನೋಡ ನಿಮಗೊಂದು ಮಾತು ಹೇಳ್ತೀನಿ ಕೇಳು. ಗದಗಿನ ಶಿವಾನಂದಪ್ಪ ದೊಡ್ಡ ಸ್ವಾಮಿಗಳು ಆಗಿನ ಕಾಲದಾಗ. ಸಿದ್ದವ್ರು ಶಿವಾನಂದರು ದೊಡ್ಡ ಸ್ವಾಮಿಗಳು. ಅವ್ರ ಕೈಯಾಗ ವಿದ್ಯಾ ಕಲಿಯಕ್ಕಂತ ತಿಳ್ಕೊಂಡು ಕಾಶಿಗೆ ಒಂದಿಷ್ಟು ಮಂದಿ ಹೋಗಿತ್ತು. ಹೋದಾಗ ಅಲ್ಲಿಗೆ ಮಲ್ಲಿಕಾರ್ಜುನಪ್ಪರು ಕಲಿಯಾಕಂತ ಹೋಗಿದ್ರು. ಕಲಿಯಾಕಂತ ಹೋದಾಗ ಅವ್ರ ದೇಹದ ಕರ್ಮಿನ ಗೊತ್ತಿಲ್ಲ. ಯಾರಿಗೂ ಅವ್ರಿಗೆ ಕಾಡಾಕತ್ತು. ಯಾರಿಗೆ? ನಂದೀಶ್ವರ ಕಾಡಲಿಲ್ಲ, ರೋಣಪ್ಪ ಕಾಡಲಿಲ್ಲ, ಬಸವರಾಜ ಕಾಡಲಿಲ್ಲ. ಅವ್ರಿಗೆ ಕಾಡಾಕತ್ತು. ಅವ್ರಿಗೆ ಮಲೇರಿಯಾ ಆಗಿಬಿಡ್ತು. ದವಾಖಾನ್ಯಾಗ ಹಾಕಿದ್ರು ಅವ್ರನ್ನಲ್ಲಿ, ಸರ್ಕಾರ ದವಾಖಾನ್ಯಾಗ. ವಾರಂಗಂಟ್ಲೆ ಹಾಕಿದ್ರು, ಆರಾಮ ಆಗಲಿಲ್ಲ ಅವ್ರಿಗೆ. ಒಂದೇ ಡಾಕ್ಟ್ರ್ ಅಂದ, ಕಂಪೌಂಡ್ರ್ ಕೈಯಾಗಿರ್ತಾನಲ್ಲ ಅವಾಗ, ನೋಡಪ್ಪ ಇವ ಉಳಿಯೋಂಗೆ ಕಾಣೋದಿಲ್ಲ. ಒಂದು ಊಟ ಬಂದಾತು, ಬಾಯಾಗ ನೀರು ಹೋಗೋಲ್ಲು, ಉಳಿಯೋಂಗೆ ಕಾಣೋದಿಲ್ಲ. 5 ಗಂಟೆಗೆ ನಾನು ಹೊಕ್ಕಿ ಅಂತ ತಿಳ್ಕೊಂಡು ಹೇಳಿ ಅವಂಗ ಒಂದು ಸಲ ಹಚ್ಚಿದ್ರು. ಆ ಅಪ್ಪಗಳಿಗೆ ಹಚ್ಚಿದೆವು. ಸಾಯಂಕಾಲ 8ಕ್ಕೆ ಹುಲ್ಲಾಕೈತಪ್ಪ, ಅದನ್ನ ತೆಗೆದು ನೀವು ಮಕ್ಕೊಂಬಿಡಪ್ಪ ಅಂತೇಳಿ ಕಂಪೌಂಡ್ರಿಗೆ ಹೇಳಿ ಡಾಕ್ಟ್ರ್ ಸರ್ಕಾರ ದವಾಖಾನೆ ಡಾಕ್ಟ್ರ್ ಅವ ಬಿಟ್ಟು ಹೋದ ಮ್ಯಾಗ ಸಾಯಂಕಾಲ ಇವಂಗೆ ಗೊತ್ತಾಯ್ತು. ಯಾರಿಗೆ? ಮಲ್ಲಿಕಾರ್ಜುನಪ್ಪಗಳಿಗೆ. ನಾ ಅಂತ ಉಳಿಯಂಗಿಲ್ಲ ಅಂತ ಖಾತ್ರಿ ಆತವ್ರಿ.
ಖಾತ್ರಿಯಾಗಿ ಸ್ವಲ್ಪ ಕಣ್ಣೀರು ಹಾಕೊಂಡು ರಾತ್ರಿ 10-11 ಗಂಟೆಗೆ ಶಿವಾನಂದಪ್ಪ ನಿನ್ನ ಮಕ್ಕಳು ನಾವು ಕಲಿಯಾಕೆ ಬಂದೀವಿ, ಎಂಥ ಕಷ್ಟ ಬತ್ತಪ್ಪ ಅಂತ ಕಣ್ಣೀರು ಹಾಕಿದ್ರಂತ. ಗುರು ಮಹಾ ಅರಿವುಳ ಜ್ಞಾನಿ ಇರ್ತಾನ್ರಿ. ಗದಗ ಕೂತ್ ಅಲ್ಲೇ ಕೂತ್ ನನ್ನ ಮಗ ಎಲ್ಲಿ ಅಳ್ತಾನೋ, ಎಲ್ಲಿ ದುಃಖ ಮಾಡ್ತಾನೋ, ನನ್ನ ಮಕ್ಕಳು ಅಳ್ಳವ್ರಲ್ಲ ಯಾವ ಅಳ್ಳಾಕತ್ತ ಅಂತ ತಿಳ್ಕೊಂಡು ಅಲ್ಲೇ ಕೂತ್ ನೋಡಿರತ್ತ. ಕಾಶಿ ಒಳಗೆ ಮಲ್ಲಿಕಾರ್ಜುನ ಅಳ್ತಿದ್ರತ್ತ. ಅದಕ್ಕೆ ಅಂತಿಮ ಕಾಲಕ್ಕೆ ದೇಹ ವಾಸನ ಭಾಳ ಕೆಟ್ಟದ್ರಿ, ಅಳ್ಳಾಕಸ್ತು. ಅವಾಗ ಅಂದ್ರೆ ಅವರು ನನ್ನ ಮಗ ಕಲಿಯಾಕೆ ಹೋಗ್ಯಾನ, ಅವನು ಉಳಿಸ್ಕೋಬೇಕಂತ ಆಸೆ ಮಾಡಿದ್ರತ್ತ ಅಪ್ಪಗಳು. ಆಗಿಂದಾಗ ಡಾಕ್ಟ್ರ್ ಆದ್ರಂತ. ಡಾಕ್ಟ್ರ್ ಆಗಿ ಎದ್ದ ಬಿಟ್ರಂತ. ಹೋಗಿ ಅಲ್ಲೇ ಬರೋಬಿಟ್ಟು ದವಾಖಾನೆ ಕದಕ್ಕೆ ಹೋಗಿ ಕದ ಒತ್ತಿರುತ್ತೆ, ಕದ ಕುಲ್ಲ ಇತ್ತು ಒತ್ತಿ ಬಿಟ್ಟಿರತ್ತೆ. ಒಳಗೆ ಹೋದ್ರತ್ತೆ. ಹೋಗಿ ಡಾಕ್ಟ್ರ್ ಆಗಿತ್ತು. ಅವ್ನು ಕುಶನ್ ತೊಗೊಂಡು ಹಿಂಗೆ ತೊಗೊಂಡು ಹಾಕ್ಕೊಂಡಂಗೆ ಅಂಥ ವಯಸ್ಸಿನಾಗ 20 ವಯಸ್ಸದಾಗ ಅವ್ನು ತೊಗೊಂಡು ಮ್ಯಾಗ ಹಾಕ್ಕೊಂಡು ಮೇಲೆ ತಿಕ್ಕಿದ್ರತ್ತ. ತಿಕ್ಕಿ ಅವ್ನು ಬ್ಯಾಸ್ ನೀರು ಹಾಕಿದ್ರತ್ತ. ಹಾಕಿ ಏನಿನ್ನ 33 ವರ್ಷ ಉತ್ತರ ಕರ್ನಾಟಕದಾಗ ಬೆಳಿಬೇಕಾಗ್ಯದ. ನನ್ನ ಸಂಪ್ರದಾಯ ನೀ ಸಾಯಂಗಿಲ್ಲ, ಇನ್ನು ಇರ್ತೀವಿ 33 ವರ್ಷ ಅಂತ ಹೇಳಿ ಯಮ ಬರಂಗಿಲ್ಲ, ಯಮ ಮುಟ್ಟಂಗಿಲ್ಲ, ಹೇಳ್ಕೊಪ್ಪ ಅವ್ರನ್ನ ತಿಳ್ಕೊಂಡು ಹೇಳಿ ಅವ್ನು ಮತ್ತೆ ಹೆಂಗಿತ್ತು ಹಂಗೆ ಮತ್ತು ದವಾಖಾನೆಗೆ ಹಾಕಿ ಮತ್ತು ಮಾಯಾವೇ ದೇವತೆಗಳು ಮಾಯ ಆಗಿಬಿಟ್ರಂತ. ಮಾಯಾಗಿ ಹೋದ್ರೆ ಮುಂಜಾನೆ ಎದ್ಕುಲಿವ ಮಲ್ಲಿಕಾರ್ಜುನ ಆರಾಮಾಗಿತ್ತು, ಯಾಕಂದ್ರೆ ಶಕ್ತಿ ಬಂದಿತ್ತು. ಎದ್ದು ಹೊಂಟು ಬಿಟ್ರು ದವಾಖಾನೆಯಾಗ. ಡಾಕ್ಟ್ರ್ ಬಂದ. ಅವಾಗ ಡಾಕ್ಟ್ರ್ ಅಂದ, ಏನಪ್ಪ ಆರಾಮಾಗೈತೆ ರೀ, ನಿನ್ನ ರಾತ್ರಿ ಬಂದಿರಲಿಲ್ಲ, ಆ ಗುಳಿಗೆ ಕೊಟ್ರಿ, ಆ ಗುಳಿಗೆ ಕೊಡ್ರಿ ಅಂದ. ಏನೋ ನಾನು ರಾತ್ರಿ ಬಂದೇ ಇಲ್ಲ, ಗುಳಿಗೆ ಕೊಟ್ಟೇ ಇಲ್ಲ, ನಿನಗೆ ಯಾವ ಕೊಟ್ಟು ಗುಳಿಗೆ ಅಂತ ಕೇಳಿದ್ರು. ಕಂಪೌಂಡ್ರ್ ಕರೆದ್ರು. ಕಂಪೌಂಡ್ರ ಗುಳಿಗೆ ಕೊಟ್ಟಿಲ್ಲ? ನಾ ಕೊಟ್ಟಿಲ್ರಿ ಅಪ್ಪ. ಇಲ್ರಿ ನೀವಾಗ ಕೊಟ್ಟಿರಿ ತಾವ ಇಲ್ಲ ತಾವ್ರು. ಹಿಕ್ಕಟ್ಟು ನಿಮ್ಮ ಗುರುಗಳು ಯಾರು ಅಂದ. ಗದಗದ ಗುರುಸ್ವಾಮಿಗಳ್ರಿ, ಜಗದ್ಗುರುಗಳು, ದೊಡ್ಡ ಜ್ಞಾನಿಗಳ್ರಿ, ಅವ್ರು ನಮ್ಮ ಗುರುಗಳು ಶಿವಾನಂದಪ್ಪರು. ಹಾಂ, ಅವರೇ ಯಾರ ಅಂಥ ಶಕ್ತಿಯರು ಅವರೇ ಮಾಡಿರ್ಬೇಕು. ಅವ್ರ ದನಿ ಹಂಗಾಗಿತ್ತು, ಅವ್ರ ರೂಪ ನಿಮ್ಮ ಹಂಗಿತ್ತು. ಅವ್ರು ಬಂದಿದ್ರೆ ಗೊತ್ತಿಲ್ಲ, ರೂಪ ನಿಮ್ಮ ಹಂಗಿತ್ತು, ದನಿ ಅವ್ರ ಹಂಗಿತ್ತು ಅಂದಾಗ ಅವ್ರದಪ್ಪ ಬಾಡಪ್ಪ ನಾ ಬಂದಿಲ್ಲ ಅಂದಾಗ ಅಲ್ಲೇ ಗಂಟು ತೊಗೊಂಡು ಎದ್ದ ಬಿಟ್ಟಿರ್ತಾವ್ರು. ಇನ್ನು ಸಾಕು ಸಾಕಂತ ತಿಳ್ಕೊಂಡು ಅಲ್ಲಿಂದ ಎದ್ದು ಗದಗಕ್ಕೆ ಬಂದಿರತ್ತ. ಗದಗಕ್ಕೆ ಬಂದು ಸಾಷ್ಟಾಂಗ ಆಗಿದ್ದಪ್ಪ, ಯಪ್ಪ ನಿನ್ರಿ ನಮಗೆ ಅಲ್ಲಿ ಮಾಡಿ ನೀವು ಕಾಶಿಗೆ ಬಂದ ನನಗೆ ಆರಾಮ ಮಾಡಿ ಕೊಟ್ಟು. ಹೌದಪ್ಪ, ಕರೆದಿ ಬರಬೇಕಾಯ್ತು. ಏನಾಯ್ತು? ಕರೆದಿ ಬರಬೇಕಾಯ್ತು. ಕಾಪಾಡಿ ನೀನು ವಿದ್ಯಾ ಸಾಕು ಬಾ, ಇನ್ನು ಬಳಕೆ ಮ್ಯಾಗ ದೊಡ್ಡವಕ್ಕೆ ಬಾ, ವಿಜಾಪುರ ಭಾಗದಾಗ ಹೋಗಿ ನಮಗೆ ಸಂಪ್ರದಾಯ ಬೆಳೆಸಿ ಸಮ್ಯಕ ಜ್ಞಾನ ಕೊಟ್ಟು ಸೃಷ್ಟಿಯನ್ನು ಜ್ಞಾನಕಾಂಡ ಮಾಡಪ್ಪ ಅಂತ ಹೇಳುತ್ತವತ್ತು ಶಿವಾನಂದಪ್ಪ. ಅಂಥ ಮಹಾತ್ಮರ ಜಗತ್ತಿನಾಗ ಇರ್ತಾರಲ್ಲ, ಅಂಥವ್ರು ಪರಿಪೂರ್ಣ ಬಲ್ಲವ್ರ ಸಂಘ ಮಾಡಿರಿ. ಅಂಥ ಮಹಾತ್ಮರ ಸಂಘ ಎಲ್ಲೈತಿ? ಈ ಶಿವಾನಂದ ಶಾಖ ಆಗಲಿ, ಸಿದ್ಧಾರ್ಢರ ಶಾಖ ಆಗಲಿ, ಇಂಚಿಗೇರಿ ಶಾಖ ಆಗಲಿ, ಇವೆಲ್ಲ ಏನಪ್ಪ ಅಂದ್ರೆ ಜ್ಞಾನ ಕರ್ಮಕಾಂಡದ ಜ್ಞಾನಕಾಂಡ. ಕರ್ಮಕಾಂಡ ಬಿಟ್ಟಿಲ್ಲ, ಜ್ಞಾನಕಾಂಡ ಆನಂದಿಸೋದು ಒಳಗೈತು. ಹೇಳಂಗಿಲ್ಲ ಅದು ನಾವು. ಜ್ಞಾನಕಾಂಡ ಒಳಗೈತದವು, ತಿಳ್ಕೊಳ್ಳೋದು ಅಷ್ಟ. ಇದನ್ನು ಕರ್ಮಕಾಂಡ ಮಾಡೋದ, ಜ್ಞಾನಕಾಂಡ ತಿಳ್ಕೊಳ್ಳೋದು ಏನಿಲ್ಲ. ಇದನ್ನು ಮಾಡೋದು ಹೊರಗೆ, ಕರ್ಮಕಾಂಡ ಮಾಡೋದು ಜ್ಞಾನಕಾಂಡ ತಿಳ್ಕೊಳ್ಳೋದು. ಅಂಥ ಶಿವಾನಂದಪ್ಪರು ಹಿಂಗೆ ಮಾಡಿದ್ರಪ್ಪ ತಮ್ಮ, ನಿನಗೂ ಬಂದ ಕಾಂಡಕ್ಕೆ ದೂರ ಆಕೈತಿ ತಿಳ್ಕೊಂಡು ಶ್ರದ್ಧಾನಂದಪ್ಪರು ಅವತ್ತು ಹೇಳಿದರು. ಅವಾಗ ನಂಗೆ ಆರಾಮ ಆಯ್ತು ಆ ಟೈಮ್ದಾಗ. ಹಿಂಗೆ ಈ ಉಪಾಸನೆ ಕಾಂಡ ಮಾಡ್ತಿರೋ ಇದು ಪಾಪ ನಾಶ ಆಕೈತಿ. ಶರೀರ ರೋಗ ಕುರ್ಲಾಕಾವು. ಇದಕ್ಕೆ ಬಂದ ರೋಗ ಬೈಲಕ್ಕಾವು. ಇದಕ್ಕೆ ಅಧಿಕ ಮಾಸದಾಗ 1 ತಿಂಗಳು ಧ್ಯಾನ ಮಾಡಿದ್ರೆ ನಿಮ್ಮ ರೋಗ ಕುಲ್ಲ ಹಾಕಾವು. ಎಷ್ಟೋ ಶರೀರ BP ಕುಲ್ಲ ಹಾಕೈತಿ, ಶುಗರ್ ಕುಲ್ಲ ಹಾಕೈತಿ, ಅಸ್ತಮಾ ಕುಲ್ಲ ಹಾಕೈತಿ. ಶರೀರದ ಅಂತರಿಕ ಪಾಪವು ನಾಶಕವ, ಬಹಿರ್ಮುಖ ಪಾಪವು ನಾಶಕೈತಿ. ಎರಡೂ ರೂಪದ ಪಾಪ ನಾಶ ಮಾಡ್ಕೊಂಡು ನೀವು ಮತ್ತೆ ಶುಭ್ರ ಹಾಕ ಅರಿವಿ ಹೋಗ ತೊಳೆದು ಸ್ವಚ್ಛ ಮಾಡ್ಕೊಂಡು ನಂಗೆ ಆಗಾಕ ಅಧಿಕ ಮಾಸ ಮಾಡಬೇಕು. ಮಾಡಬಾರ್ದು. ಹಾಂ, 1 ತಿಂಗಳ ತಗ ಏನಾಯಿದ್ರು ಸಂಸಾರ ಸರಿಸಿ. ಯಾಕೆ ನಮ್ಮ ಅಜ್ಜಗೂ ಮುಗುದಿಲ್ಲ, ನಮ್ಮ ಅಜ್ಜಗೂ ಮುಗುದಿಲ್ಲ, ನಮ್ಮ ಅಮ್ಮಗೂ ಮುಗುದಿಲ್ಲ, ಸಂಸಾರ ಮುಗುವುದಲ್ಲ. ಅದನ್ನ ಬಿಡೋದು, ಇತ್ತ ಮನಸ್ಸು ಹೊಳಿಸೋದು. ಇದು ವಿಶೇಷ ಜ್ಞಾನ. ಸಂಸಾರ ಸಾಮಾನ್ಯ ಜ್ಞಾನ. ಹೊಟ್ಟಿಗಾಗಿ ಸಂಸಾರ, ನೆತ್ತಿಗಾಗಿ ಪರಮಾರ್ಥ. ಅದಕ್ಕಾಗಿ ಸಂಸಾರ ವಿದ್ಯೆ ಇರಲಿ, ಅದು ಇದ್ದು ಇಲ್ಲ ಹಂಗಿರಲಿ. ಎಷ್ಟು ಊಟಕ್ಕೆ ಉಪ್ಪಿನಕಾಯಿ 1 kg ಹಾಕ್ತೀರೇನ್ರಿ? 1 2 ಉಪ್ಪ ಇಷ್ಟು ಹಾಕ್ತೀರಿ. ಹಂಗೆ ಸಂಸಾರ ಇದ್ದು ಇಲ್ಲ ಹಂಗೆ ಉಪ್ಪಿನಕಾಯಿ ತಿಂದಂಗೆ ಸಂಸಾರ ಇರಲಿ, ಪರಿಪೂರ್ಣತ್ವ ಜ್ಞಾನ ಇರಲಿ ಅಂತ ಹೇಳಕ್ಕೆ ಮಠ ಕಟ್ರಿ. ಅಪ್ಪ ತಮಗಾಗಿ ಅಲ್ಲ, ಅಪ್ಪಾಗ ಮಠ ತಮಗಾಗಿ ಅಲ್ಲದು, ನಿಮಗಾಗಿ ಮಠ. ಸಾಧುಗಳೊಂದು ಚಾಪ್ರ ಸಾಕ. ಇಷ್ಟೆಲ್ಲ ಯಾಕೆ ಪ್ರಯತ್ನಪ್ಪ ಅಂದ್ರೆ ಬಂದ ಭಕ್ತರಿಗೆ ಕುಂದ್ರಾಕ ನಾಳಬೇಕು, ಪೂಜಾಕ್ಕೆ ಅನುಕೂಲ ಬೇಕಂತ ತಿಳ್ಕೊ ಮಠ ಕಟ್ಟಿರ್ತ ಹೊರತು ಸನ್ಯಾಸಿಗೆ ಮಠ ಅಲ್ಲ, ಸಂಸಾರಿಗೆ ಬಂದು ಕುಂದ್ರಾಕ ಮಠ. ಅಂಥದನ್ನು ಶ್ರದ್ಧಾನಂದಪ್ಪರು ಮಾಡಿ ತೋರಿಸಿದ್ರು. ಅದನ್ನ ಕಾಯ್ಕೊಂಡು ಜವಾಬ್ದಾರಿ ಯಾರದು? ಭಕ್ತರು.
ಯಾರ ಭಕ್ತರದಿರೋ ಅವರ ಕಾಯ್ಕೊಂಡು ಹೋಗಬೇಕು. ಯಾರ ಭಕ್ತರ ಆಗಂಗಿಲ್ಲ ಅವ್ರು ಕಾಯ್ಕೊಂಡು ಹೋಗಕ್ಕೆ ಆಗಂಗೇ ಇಲ್ಲ. ಭಕ್ತಿನೇ ಮೂಲ ಬೀಜ. ಸಂಸಾರಕ್ಕೆ ಸಾಯತಿ ಭಕ್ತಿ ಮತ್ತು ವಿರುದ್ಧ ಇಲ್ಲದ ಯಾರ ಸಂಸಾರ ಧ್ಯಾನದ ಬಿಟ್ಟು